ಇವತ್ತು ವಿರಾಟ್ ಕೊಹ್ಲಿ ಅವ್ರ ಬರ್ತ್ಡೇ. ಸೊ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿರೋರ ಬಗ್ಗೆ ಮಾತಾಡೋಣ. ಸೊ ಇವ್ರದ್ದು ಬರ್ತ್ ನಂಬರ್ ಬಂದು 5 ಬರುತ್ತೆ, ರೆಪ್ರೆಸೆಂಟೆಡ್ ಬೈ ಮರ್ಕ್ಯೂರಿ, ಅಂದ್ರೆ ಕನ್ನಡದಲ್ಲಿ ಬುಧ ಗ್ರಹ. ಮರ್ಕ್ಯೂರಿ ಅನ್ನೋ ಹೆಸರೇ ಹೇಳೋ ಹಂಗೆ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ, ತುಂಬಾ ಹೈ ಎನರ್ಜಿ, ಹಾಗೆ ಎಕ್ಸ್ಪ್ರೆಸಿವ್. ತುಂಬಾ ಆಕ್ಟಿವ್ ಆಗಿರೋದ್ರಿಂದ ಅವ್ರಿಗೆ ಹೊಸ ಥಾಟ್ಸ್ ಮತ್ತೆ ಐಡಿಯಾಸ್ ಬೇಗ ಬರುತ್ತೆ. ನೀವು ಒಂದು ಐಡಿಯಾ ಕೊಡೋಷ್ಟರಲ್ಲಿ ಅವ್ರ 3 ಐಡಿಯಾ ನಿಮಗೆ ಕೊಟ್ಟಿರ್ತಾರೆ. ಮತ್ತೆ ಇವರು ತುಂಬಾ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ. ನೀವು ಯಾವುದೇ ಗ್ರೂಪ್ ಆಫ್ ಪೀಪಲ್ ಜೊತೆ ಬಿಟ್ರು ಬೇಗ ಅಂದ್ರೆ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ. ಇವ್ರ ಕಡೆಯಿಂದ ಫೋರ್ಸ್ಫುಲಿ ನೀವ್ ಯಾವ್ದು ಕೆಲಸ ಮಾಡ್ಸಕ್ ಆಗಲ್ಲ. ಅವರು ಮನ್ಸಿಟ್ ಮಾಡಿದ್ರೆ ಆ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಮನ್ಸಿಲ್ಲ ಅಂದ್ರೆ ಆ ಕೆಲಸನ ಮಾಡಕ್ ಆಗದೇ ಇಲ್ಲ ಅವ್ರ ಕೈಲಿ. ಕೊನೆಯದಾಗಿ ಇವರು ಬೇಗ ಯಾರಿಗೂ ಅಟ್ಯಾಚ್ ಆಗಲ್ಲ. ಸೊ ಬಟ್ ಒಂದ್ಸತಿ ಅವ್ರು ಏನಾದ್ರು ಅಟ್ಯಾಚ್ ಆದ್ರು ಅಂತ ಹೇಳಿದ್ರೆ ಅವ್ರಿಗೋಸ್ಕರ ಯಾವ ಎಕ್ಸ್ಟೆಂಟ್ ಬೇಕಾದ್ರೆ ಹೋಗ್ತಾರೆ, ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಅವ್ರ ಬಗ್ಗೆ ಕೇರ್ ಮಾಡೋದಕ್ಕೆ. ಸೊ ಇದು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿರೋದು ಸ್ಟ್ರೆಂತ್. ಈಗ ವೀಕ್ನೆಸ್ ಅಂತ ಮಾತಾಡಿದ್ರೆ ತುಂಬಾ ಐಡಿಯಾಸ್, ಥಾಟ್ಸ್ ಜಾಸ್ತಿ ಆಗಿರೋದ್ರಿಂದ ಡಿಸ್ಟ್ರಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಕೆಲಸಗಳನ್ನ ಫಿನಿಶ್ ಮಾಡಲ್ಲ. ಸೊ ಇದು ಒಂದು ವೀಕ್ನೆಸ್. ಎರಡನೇದೇನು ಅಂತ ಹೇಳಿದ್ರೆ ಓವರ್ ಥಿಂಕಿಂಗ್ ಜಾಸ್ತಿ ಆಗಿರೋದ್ರಿಂದ ಡಿಸಿಷನ್ ನ ಬೇಗ ಚೇಂಜ್ ಮಾಡ್ತಾರೆ. ಇದು ಅವ್ರದ್ದು ವೀಕ್ನೆಸ್. ಸೊ ಈ ಡೇಟ್ ಅಲ್ಲಿ ಹುಟ್ಟಿ ಸಕ್ಸಸ್ ಆಗಿರೋ ಬೇರೆಯವರು ಅಂತ ಹೇಳಿದ್ರೆ ಅಮೀರ್ ಖಾನ್ ಅವರು, ದೀಪಿಕಾ ಪಡುಕೋಣೆ ಅವರು. ನೆಕ್ಸ್ಟ್ ಯಾವ ನಂಬರ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.